ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. 42ನೇ ಎಸಿಎಂಎಂ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವುದು. ಎಸ್ಐಟಿ ಮನವಿ ಮಾಡಿತ್ತು ಅರೆಸ್ಟ್ ವಾರೆಂಟ್ ಜಾರಿ ಮಾಡಬೇಕು ಪ್ರಜ್ವಲ್ ರೇವಣ್ಣ ಮೇಲೆ ಅಂತ ಹೇಳಿ. ಸೊ ಎಸ್ಐಟಿಯ ಮನವಿಯನ್ನ ಈಗ ಎಸಿಎಂಎಂ ಕೋರ್ಟ್ ಪುರಸ್ಕರಿಸಿದೆ. ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. 42ನೇ ಎಸಿಎಂಎಂ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿರುವುದು. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಬೇಕು ಅಂತ ಹೇಳಿ ಎಸ್ಐಟಿ ಎಸಿಎಂಎಂ ಕೋರ್ಟ್ನ ಮೊರೆ ಹೋಗಿತ್ತು. ಈ ಮನವಿಯನ್ನು ಕೋರ್ಟ್ ಪುರಸ್ಕರಿಸಿ ಇದೀಗ ಪ್ರಜ್ವಲ್ ರೇವಣ್ಣ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿರುವುದು. ಇದುವರೆಗೂ ಅರೆಸ್ಟ್ ವಾರೆಂಟ್ ಜಾರಿಯಾಗಿರಲಿಲ್ಲ. ಪ್ರಜ್ವಲ್ ರೇವಣ್ಣಗಾಗಿ ಹುಡುಕಾಟ ನಡೀತಾ ಇತ್ತು. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲಿ. ಬಟ್ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ವಿಷ್ಣು ಪ್ರಸಾದ್. ಸೊ ವಿಷ್ಣು ಪ್ರಸಾದ್, ಇದುವರೆಗೂ ತನಿಖೆ ಆಗ್ತಾ ಇತ್ತು, ಪ್ರಜ್ವಲ್ ರೇವಣ್ಣಗಾಗಿ ಹುಡುಕಾಟನೂ ನಡೆಸ್ತಾ ಇದ್ರು. ಬಟ್ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದು ಎಷ್ಟು ಸೀರಿಯಸ್ ಆಗ್ತಾ ಹೋಗ್ತಾ ಇದೆ ಇಲ್ಲಿಂದ ಮುಂದಕ್ಕೆ? ಖಂಡಿತ ವಿಜಯ್, ಯಾಕಂದ್ರೆ ಪ್ರಕರಣದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 22 ದಿನಗಳು ಕಳೀತಾ ಬರ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಇಲ್ಲ ಅಂತಂದ್ರೆ ಪ್ರಕರಣದ ತನಿಖೆಯನ್ನು ಮುಂದುವರಿಸೋದಕ್ಕೆ ಸಾಕಷ್ಟು ಅಡೆತಡೆಗಳಿರುವಂತದ್ದು. ಯಾಕಂತಂದ್ರೆ ಪೊಲೀಸರು ಈಗ ಚಾರ್ಜ್ ಶೀಟ್ ಫ್ರೇಮ್ ಮಾಡಬೇಕು ಅಂದ್ರೂ ಕೂಡ ಪ್ರಕರಣದ ಆರೋಪಿ ಬೇಕಾಗುತ್ತೆ, ಮತ್ತೆ ಆರೋಪಿಯ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕಾಗುತ್ತೆ. ಜೊತೆಗೆ ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಅತ್ಯಾಚಾರ ಪ್ರಕರಣಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಇದೇ ಆರೋಪಿಯಿಂದ ಅತ್ಯಾಚಾರ ಆಗಿದೆ ಅನ್ನೋ ಒಂದು ಅಂಶ ಏನಿದೆ ಅದನ್ನು ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಎಸ್ಐಟಿ ಮಾಡಬೇಕು. ಅದು ಬೇಕಾಗಿರುವಂತಹ ಸೂಕ್ಷ್ಮ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕು. ಇಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಆರೋಪಿಯ ಉಪಸ್ಥಿತಿ ತುಂಬಾನೇ ಮುಖ್ಯ ಆಗುತ್ತೆ. ಆದ್ರೆ ಈಗ ಆರೋಪಿ 22 ದಿನಗಳ ಸಬ್ಸ್ಕ್ರೈಬಿಂಗ್ ಆಗಿದ್ದು ಮತ್ತೆ ಅವರಿಗೆ ಆಗ್ಲೇ ಜರ್ಮನಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಒಂದ್ ಕಡೆ ಇರುವಂತದ್ದು. ಅದನ್ನ ಬಿಟ್ಟು ಆತ ಬೇರೆ ದೇಶಕ್ಕೂ ಕೂಡ ಎಸ್ಕೇಪ್ ಆಗ್ತದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಹೀಗಾಗಿ ಆರೋಪಿ ಬರ್ಲಿಲ್ಲ ಅಂದ್ರೆ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಮಧ್ಯಕ್ಕೆ ನಿಲ್ಲುವಂತಹ ಸಾಧ್ಯತೆಗಳಿರುವಂತದ್ದು. ಮತ್ತೆ ಕೇವಲ ಏನು ಸಂತ್ರಸ್ತರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಅವರು ಕೊಟ್ಟಂತಹ ಸಾಕ್ಷ್ಯಾಧಾರಗಳನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಆರೋಪಿ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಟೆಕ್ನಿಕಲ್ ಇರ್ಬೋದು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಇದೆಲ್ಲದನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಎಸ್ಐಟಿ ಮಾಡಬೇಕಾಗುತ್ತೆ. ಅದನ್ನ ಮಾಡಬೇಕು ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣನ ಅವಶ್ಯಕತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಆರೋಪಿ ಇಲ್ದಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿ ವಿರುದ್ಧ ನಮಗೆ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮನವಿ ಸಲ್ಲಿಸುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಾಡಿದ್ರು. ಅದ್ರಲ್ಲಿ ಪ್ರಮುಖವಾಗಿ ಅವ್ರು ಹೇಳ್ತಿರೋದೇನಂತಂದ್ರೆ ಈಗಾಗಲೇ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದೀವಿ. ಆರೋಪಿಯ ಸುಳಿವು ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ಆರೋಪಿಯ ಇಷ್ಟೆಲ್ಲ ಆಗಿ ಅನೇಕ ಬಾರಿ ನಾವು ನೋಟಿಸ್ ಕೊಟ್ಟರು ಆತ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಆತನ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಗೊಳಿಸಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಅದರಲ್ಲಿ 42ನೇ ಎಸಿಎಂ ನ್ಯಾಯಾಲಯದ ಮುಂದೆ ಮನವಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸುವಂತಹ ನ್ಯಾಯಾಲಯ ಈಗ ಅರೆಸ್ಟ್ ವಾರೆಂಟ್ ಅನ್ನ ಜಾರಿಗೊಳಿಸುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಡಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.